ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ಈ ಎಲ್ಲ ಹೆಸರುಗಳಿಂದ ಇರತಕ್ಕಂಥ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಆಲಿಸೋಣ. ನಿನ್ನೆ ದಿವಸ ಹಲವಾರು ವಿಷಯಗಳನ್ನು ನಾನು ಹೇಳಿದ್ದೆ. ಆದರೆ ಏನಾಗಿದೆ ಅಂತಂದರೆ, ಇವತ್ತಿನ ಕಾಲದಲ್ಲಿ ಯಾವುದೇ ಒಂದು ಸತ್ಯವನ್ನು ಹೇಳಲಿಕ್ಕೆ ಹೋದಾಗ ಅದನ್ನು ಒಪ್ಪಲಿಕ್ಕೆ ಯಾರೂ ಕೂಡ ತಯಾರಿಲ್ಲ. ಇದು ಬಹಳ ವಿಪರ್ಯಾಸ. ಇದು ಯಾತಕ್ಕೋಸ್ಕರ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗಂತೂ ಚೆನ್ನಾಗಿ ಗೊತ್ತಿದೆ. ಕೆಲವೇ ಜನಗಳು ಇಂಥ ಒಂದು ವಿಷಬೀಜಗಳನ್ನು ಬಿತ್ತಾ ಇದ್ದಾರೆ. ಮೊದಲಿಂದ ಇದು ನಡೀತಾ ಇದೆ. ಮೇಲ್ವರ್ಗದವರ ಮೇಲೆ, ಅಂದರೆ ಧಾರ್ಮಿಕ ಉನ್ನತಿಯನ್ನು ತಲುಪಿರತಕ್ಕಂಥ ಎರಡು ಜನಾಂಗದ ಮೇಲೆ, ವಿಶೇಷವಾಗಿ ಬ್ರಾಹ್ಮಣರು ಮತ್ತು ವೀರಶೈವ ಜಂಗಮರ ಮೇಲೆ, ಇವರಿಬ್ಬರ ಮೇಲೆ ಸನಾತನ ಧರ್ಮದ ಹಣೆಪಟ್ಟಿಯನ್ನು ಕಟ್ಟಿ ತಾವು ಇದಕ್ಕೆ ಸಂಬಂಧವೇ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ತಮ್ಮದೇ ಬೇರೆ ಧರ್ಮ, ಅದು ಶರಣರ ಕಾಲದ 12ನೇ ಶತಮಾನದ ಈಚೆಗೆ ಬಿಟ್ಟಿರ್ತಕ್ಕಂಥದ್ದು ಅಂದು ಹೇಳ್ತಕ್ಕಂಥದ್ದು ಒಂದು ವಿಧ. ಮತ್ತು 12ನೇ ಶತಮಾನದಿಂದ ಧರ್ಮವೇ ಇಲ್ಲ ಅಂತಕ್ಕಂಥದ್ದು ಒಂದು ಅವರ ವಾದ. ಹೀಗೆ ಅವರು ಒಂದು ಕಡೆ 12ನೇ ಶತಮಾನದ ಈಚೆಗೆ ಧರ್ಮ ಹುಟ್ಟಿತು ಅಂತಾರೆ, ಇನ್ನೊಂದು ಕಡೆ ಸನಾತನ ಧರ್ಮ ಇತ್ತು ಅಂತೇಳಿ ಈ ಎರಡು ಪೂಜ್ಯ ಜನಾಂಗಗಳನ್ನ ಬೈತಾರೆ ಮತ್ತು ಹೀಯಾಳಿಸ್ತಾರೆ. ಅಂದರೆ ಇವರ ಮನಸ್ಥಿತಿ ಎಷ್ಟು ದ್ವಂದ್ವಮಯವಾಗಿದೆ, ದೋಷಪೂರಿತವಾಗಿದೆ ಅಂತಕ್ಕಂಥದ್ದು ಯಾರಾದರೂ ಕೂಡ ಇದರಿಂದ ತಿಳ್ಕೋಬಹುದು. ಯಾಕಂದರೆ ಅವರ ನಿಲುವುಗಳು, ಅವರ ಹೇಳಿಕೆಗಳು, ಅವರ ವರ್ತನೆಗಳು ಎಲ್ಲವನ್ನು ದೃಢಪಡಿಸ್ತವೆ. ಇಲ್ಲೇನಾಗಿದೆ ಅಂದರೆ, ಸಮಾಜದಲ್ಲಿ ಧರ್ಮದ ಕಡೆ ಅಷ್ಟೇ ಯಾರೂ ಗಮನ ಕೊಡೋದಿಲ್ಲ. ಅವರವ್ರ ಕೆಲಸದಲ್ಲಿ ಅವರು ನಿರತರಾಗಿರ್ತಾರೆ. ಆದ್ದರಿಂದ ಇವ್ರಿಗೆ ಏನಾಗಿದೆ ಅಂದರೆ, ಕೆಲವೇ ಬೆರಳೆಣಿಕೆಯಷ್ಟು ಜನ ಒಂದು ಗುಂಪುಗಳನ್ನು ಕಟ್ಟಿಕೊಂಡು ಈ ರೀತಿ ತಮ್ಮ ಒಂದು ವಾದಗಳನ್ನು ಮಂಡಿಸ್ತಾ ಇರ್ತಾರೆ. ಸುಮ್ಮನೆ ಕೆಲಸ ಹಚ್ತಾ ಇರ್ತಾರೆ. ಆಲ್ರೆಡಿ ಸಿದ್ಧವಾಗಿ ಈ ಧರ್ಮಗಳು ಮೊದಲಿಂದ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಚರಿತ್ರೆಗಳು, ವಾಗ್ಮಯ ಗ್ರಂಥಗಳು, ವೇದಾಗಮಗಳು, ಉಪನಿಷತ್ ಪುರಾಣಗಳು ಎಲ್ಲವೂ ಇದ್ದರೂ ಕೂಡ ಇವರು ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಕೆಲಸ ಹಚ್ತಾರೆ. ಯಾಕಂದರೆ ಇವರಿಗೆ ಧರ್ಮದ ಬಗ್ಗೆ ಏನು ಗೊತ್ತಿರಲ್ಲ. ತಿಳ್ಕೊಳ್ಳೋಕ್ಕಾದರೂ ಕುತೂಹಲದಿಂದ ಇವರೇನು ಮಾಡ್ತಾರೆ, ವೀರಶೈವ ಜಂಗಮರು ಮತ್ತು ಬ್ರಾಹ್ಮಣರ ಮೇಲೆ ಕ್ವಶನ್ ಹಾಕ್ತಾರೆ. ಆದರೆ ಬ್ರಾಹ್ಮಣರು ಮಾತ್ರ ಇದಕ್ಕೆ ಉತ್ತರ ಕೊಡಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ವರ್ಗಗಳು ಏನೇನು ಅಂತಕ್ಕೂ ಗೊತ್ತಿದೆ. ಅವರು ತಟಸ್ಥ ನೀತಿ ಅನುಸರಿಸ್ತಾರೆ. ಅಂಥ ಸಂದರ್ಭದಿಂದ ಮಾತ್ರ ಅವರು ವಾದಕ್ಕೆ ನಿಲ್ತಾರೆ. ಆದರೆ ವೀರಶೈವ ಜಂಗಮರು ಏನಾಗಿದೆ ಅಂತಂದರೆ, ಇಡೀ ಕೆಳವರ್ಗದವರನ್ನು ಲಿಂಗಧಾರಣೆ ಮಾಡಿ ಎಲ್ಲರನ್ನೂ ತಮ್ಮಂತೆ ಮಾಡಿಕೊಂಡು ತಪ್ಪು ಮಾಡಿದ್ದಾರೆ. ಈಗ ಸುಮ್ಮನಿದ್ದಿದ್ರೆ ಚೆನ್ನಾಗಿತ್ತು. ಬ್ರಾಹ್ಮಣರಂಗೆ ವೈಷ್ಣವ ಧರ್ಮ ಪ್ರಚಾರದಲ್ಲಿ ತಿಮ್ಮಣ್ಣ, ರಂಗಣ್ಣ ಅಂತ ಹೆಸರು ಕೊಟ್ಬಿಟ್ಟು ಅವ್ರಿಗೇನು ಜನಿವಾರ ಕೊಡದಂಗೆ ಹೇಗೆ ಸುಮ್ಮನೆ ಮಾಡಿದಾರೋ, ಕನಕ ಹಾಗೆ ಹೀಗೆ ಅಂತೇಳಿ ಎಲ್ಲ ಇದು ಮಾಡಿ ಒಂದು ಕಿಂಡಿ ತೋರಿಸಿ ಸುಮ್ಮನೆ ಆಗ್ತಾರೆ. ಹಂಗೆ ಸುಮ್ಮನೆ ಆಗಿದ್ದರೆ ಭಾಳ ಚೆನ್ನಾಗಿತ್ತಿದ್ದು. ಇವರೇನು ಮಾಡಿದರು, ತಪ್ಪು ಮಾಡಿದರು. ಶಿಕ್ಷಕರನ್ನೆಲ್ಲ ಕರೆದ್ರು, ಲಿಂಗ ಕೊಟ್ಟರು. ಇದು ತಪ್ಪಾಯಿತು. ಆಮೇಲೆ ಏನು ಮಾಡಿದರು, ಇನ್ನೊಂದು ತಪ್ಪು, ಸ್ವಯಂ ಆಚಾರ್ಯ ರೇವಣಸಿದ್ದರ ಹೆಸರನ್ನು ತಮ್ಮ ಶಿಷ್ಯವರ್ಗಕ್ಕೂ ಕೊಟ್ಟರು. ನನ್ನ ಹೆಸರನ್ನೇ ಇಟ್ಬಿಡಿ ಅಂತೇಳಿ. ಇದು ಹಿಂದಿನಿಂದ ದೇವರ ಹೆಸರಿಡೋದು, ಗುರುಗಳ ಹೆಸರಿಡೋದು ಹಿಂದಿನಿಂದ ಬಂದಂಥ ರೂಢಿ. ಇದೇನಂತ ವಿಶೇಷ ಅಲ್ಲ. ಆದರೆ ಇವತ್ತು ಆ ಹೆಸರಿನಿಂದ ಈ ರೇವಣಸಿದ್ದ ವೀರಶೈವಾಚಾರ್ಯ ರೇವಣಸಿದ್ದರ ಹೆಸರನ್ನು ಕೆಳವರ್ಗದವರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ವೀರಶೈವಾಚಾರ್ಯ ಮರಳಿಸಿದ್ದರ ಹೆಸರನ್ನು ಕೆಳವರ್ಗದವರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ತಪ್ಪಾಗಿದೆ. ಈಗ ಅದನ್ನು ಹಿಡ್ಕೊಂಡೇ ಇವರಿಬ್ಬರು ಎಳೆದಾಡ್ತಿರೋದು. ಆ ಎರಡು ಹೆಸರನ್ನು ಇವರಿಗೆ ಕೊಡದೇ ಇದ್ದಿದ್ದರೆ, ನಿಮ್ಮ ಜನಾಂಗದ ಮೂಲ ಪುರುಷರ ಹೆಸರು ನೀವು ಇಟ್ಕೊಳ್ರಿ ಎಂದಿದ್ದರೆ ಈ ತಪ್ಪು ಆಗ್ತಿರಲಿಲ್ಲ. ಅದೇ ರೀತಿ ಪಂಡಿತ ಆರಾಧ್ಯ ಶಿವಾಚಾರ್ಯನ ಹೆಸರನ್ನು ಕೂಡ ಇವರೇ ಸ್ವಯಂ ಇಟ್ಕೊತಾ ಇದ್ದಾರೆ. ನಾಳೆ ಏನು ಮಾಡ್ತಾರೆ, ನಾವೇ ಪಂಡಿತರು, ನಾವೇ ಆರಾಧ್ಯರು ಅಂತ ಹೇಳ್ತಾರೆ. ಈಗ ರಾಜ್ಕುಮಾರ್ನ ಹೆಸರು ಇಟ್ಕೊಂಡ್ಕೊಳ್ಳೆ ರಾಜ್ಕುಮಾರ್ ಆಗಲ್ಲ. ತಿರುಪತಿ ತಿಮ್ಮಪ್ಪನ ಹೆಸರು ಯಾರೋ ಇಟ್ಕೊಂಡ್ಕೊಳ್ಳೆ ಅವನು ತಿರುಪತಿ ತಿಮ್ಮಪ್ಪ ಆಗಲ್ಲ.
ಅದೇ ರೀತಿ ರೇವಣಸಿದ್ಧರ ಹೆಸರಿಟ್ಟುಕೊಂಡ್ರು ರೇವಣಸಿದ್ಧ ಆಗಲ್ಲ. ಇವೆಲ್ಲ ಸುಮ್ಮನೆ ಒಂದು ನಾಮ ಅಷ್ಟೇ. ಇದು ಇಂಥದೇ ಒಂದು ಪ್ರೊಪಗಂಡ, ಒಂದು ವಿವಾದಕ್ಕೆ ಕಾರಣವಾಗಿದೆ. ಲಿಂಗ ಕೊಟ್ಟಿದ್ದರಿಂದ ನಾನೇ ಲಿಂಗವಂತ ಅಂದ್ಬಿಡ್ತಾನೆ, ನಾಳೆ ಆಮೇಲೆ ನಾನು ಗುರು ಅಂತಾನೆ, ನಾನು ಜಗದ್ಗುರು ಅಂತಾನೆ. ಹಿಂಗೆ ಬಂದುಬಿಟ್ಟಿದೆ ಇದು ಪರಂಪರೆ. ಆದರೆ ಬ್ರಾಹ್ಮಣರು ಏನು ಮಾಡಿದರು, ಯಾವುದೇ ಕಾರಣಕ್ಕೂ ತಲೆ ಚೆಚ್ಚಿದರೂ ಕೂಡ ಅವರು ಜನಿವಾರವನ್ನು ಕೊಡಲ್ಲ. ಜೈನರು ಕೂಡ ಅಷ್ಟೇ, ಕೇವಲ ಒಕ್ಕಲು ಭಕ್ತರು ಮಾಡ್ತಾರೆ ವಿನಃ ಜೈನ ದೀಕ್ಷೆಯನ್ನು ಕೊಡುವುದಿಲ್ಲ. ಒಕ್ಕಲ ದೀಕ್ಷೆ ಬೇರೆ, ಧರ್ಮದ ದೀಕ್ಷೆ ಬೇರೆ. ಒಕ್ಕಲು ಯಾರು ಬೇಕಾದ್ರೂ ಆಗ್ಬೋದು, ಜೈನ ಧರ್ಮಕ್ಕೂ ಒಕ್ಕಲಾಗ್ಬೋದು, ವೈಷ್ಣವ ಧರ್ಮಕ್ಕೂ ಒಕ್ಕಲಾಗ್ಬೋದು. ಆದರೆ ಈ ಶೈವ ವೀರಶೈವ ಧರ್ಮದಲ್ಲಿ ಬಹಳ ತಪ್ಪು ಮಾಡಿಬಿಟ್ರು. ಇದು ಇವತ್ತು ಮೂಲ ಗುರುಗಳಿಗೇನೆ, ಮೂಲ ಆಚಾರ್ಯ ಪರಂಪರೆಯವರಿಗೆ ಗಂಡಾಂತರ ಬಂದಿದೆ. ಆದರೆ ಬಂದಿಲ್ಲ, ಆದರೆ ವಾದ ವಿವಾದಗಳು ಸೃಷ್ಟಿಯಾಗಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು, ಅವ್ರಿಗೆ ನಾವು ಪ್ರತಿನಿತ್ಯ ಉತ್ತರ ಕೊಡ್ತಕ್ಕಂಥದ್ದು, ಇವೆಲ್ಲ ಸುಮ್ಮನೆ ವೇಸ್ಟ್ ಕೆಲಸಗಳು. ಇವು ಸಮಯವನ್ನು ಹಾಳು ಮಾಡ್ತಕ್ಕಂಥವು. ನಮ್ಮ ಆಯುಷ್ಯದಲ್ಲಿ ಕೆಲವು ಭಾಗವನ್ನು ಸುಮ್ಮನೆ ಇಂಥ ವ್ಯಸನಗಳಿಗಾಗಿ ದುರುಪಯೋಗ ಮಾಡ್ತಕ್ಕಂಥ, ದುರ್ವಿನಿಯೋಗ ಮಾಡ್ತಕ್ಕಂಥ ಒಂದು ಪ್ರಸಂಗಗಳಾಗಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನಿಜವಾದ ಒಂದು ವಾದ. ಹೀಗಿರುವಾಗ ಇಲ್ಲಿ ವೀರಶೈವ ಜಂಗಮರು ಇದ್ದದ್ದ ಗುರುತಾಗಿ ಶಿವಗಣಗಳಿದ್ದಾರೆ. ಅವರು ಯಾರು ಅಂದರೆ ವೀರಭದ್ರ, ನಂದಿ, ಭೃಂಗಿ, ಋಷಭ, ಸ್ಕಂದ ಇವರಿದ್ದಾರೆ. ಇವರು ವೇದಾಗಮ ಪುರಾಣ ಎಲ್ಲದರಲ್ಲೂ ಇವರಿದ್ದಾರೆ, ಶಾಸನಗಳಲ್ಲೂ ಇದ್ದಾರೆ ಎಲ್ಲ. ಮತ್ತು ಅವ್ರ ಪರಂಪರೆ, ಅವ್ರ ಗೋತ್ರಗಳಿದ್ದಾವೆ. ಇವರು ಗೋತ್ರ ಪುರುಷರು. ಇವರು ಈ ಗೋತ್ರ ಪುರುಷರ ಗೋತ್ರವನ್ನು ವೀರಶೈವ ಜಂಗಮರು ಈ 5 ಜನ ಗೋತ್ರದಿಂದಲೇ ಎಷ್ಟೋ ಸಾವಿರ ವರ್ಷಗಳಿಂದ ಬಂದುಬಿಟ್ಟಿದ್ದಾರೆ. ಆದರೆ ಚರಿತ್ರೆಯನ್ನು ಬರೀತಿರ್ತಕ್ಕಂಥವರು ಏನೋ ಸ್ವಲ್ಪ ಅವರು ವಿಪರೀತವಾಗಿ ಬರೆಯೋದು, ಅದನ್ನು ಅಲ್ಲಗಳೆಯೋದು ಮಾಡಿ ಈ ಕೆಳವರ್ಗದ ಜನ ಪಾಪ ಏನೂ ಗೊತ್ತಿಲ್ಲದಂಥ ಮುಗ್ಧ ಜನಗಳನ್ನು ಕೆಡಿಸಿದ್ದಾರೆ. ಇದು ಇಲ್ಲಿ ಆಗಿರತಕ್ಕಂಥ ದೊಡ್ಡ ಪ್ರಮಾದ ಮತ್ತು ಮಿಸ್ಟೇಕ್. ಇದನ್ನು ಹಿಡ್ಕೊಂಡು ಈ ಕೆಳವರ್ಗದವರು ನಾವೇ ರೇವಣಸಿದ್ಧ, ನಾವೇ ರೇಣುಕಾಚಾರ್ಯ ಅಂತೇಳಿ ಹಿಂಗೆಲ್ಲ ಮಾಡಿಕೊಂಡಾರೆ. ಅದಕ್ಕೆ ವೇದಾಗಮಗಳಿಂದ ಹಿಡಿದು ರಾಮಾಯಣ ಮಹಾಭಾರತಗಳಲ್ಲೂ ಕೂಡ ಈ ಜಂಗಮರ ಬ್ರಾಹ್ಮಣರ ಉಲ್ಲೇಖಗಳು ಬಂದಿದ್ದಾವೆ. ಯಾಕಂದರೆ ವೇದಗಳ ರಚನೆಯಾಗಿದ್ದೇ ಈಗ 3000-4000 ವರ್ಷ ಅಂತ ವಿದ್ವಾಂಸರ ಅಭಿಪ್ರಾಯ ಇದೆ. ಮತ್ತು ಈ ಹರಪ್ಪ ಮಹೇಂದ್ರ ಸಂಸ್ಕೃತಿ ಆಗಿನೂ ಕೂಡ ಈಗ 4-5 ಸಾವಿರ ವರ್ಷ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಹಿಂದೆಯೇ ಶೈವ ವೀರಶೈವ ಧರ್ಮ ಇತ್ತು ಅನ್ನೋದಕ್ಕೆ ಸಾಕಷ್ಟು ಬಲವಾದ ಆಧಾರಗಳು ನಮ್ಮಲ್ಲಿ, ಆ ಸಂಶೋಧನೆ ಮಾಡಿದವರಿಗಿಂತ ಹೆಚ್ಚಿನ ಆಧಾರಗಳು ಇಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಅಂಥ ಗ್ರಂಥಗಳು ಕೂಡ ಇದ್ದಾವೆ. ಆದರೆ ಇಂಥ ಗ್ರಂಥಗಳು ಕೆಲವ್ರ ಕೈಲಿ ಸಿಗ್ತಾ ಇಲ್ಲ. ಪಾಪ ಜನಸಾಮಾನ್ಯರ ಕೈಲಿ ಇಂಥ ಗ್ರಂಥ ಸಿಗೋದೂ ಇಲ್ಲ, ಅದನ್ನು ಓದೋಕ್ಕೂ ಅವ್ರ ಕೈಲಿ ಆಗಲ್ಲ. ಯಾಕಂದರೆ ಇವತ್ತಿನ ದೊಡ್ಡ ದೊಡ್ಡ ಮಠಗಳಲ್ಲೇ ಇಂಥ ಬುಕ್ ಸಿಗಲ್ಲ ಅಂದರೆ ಇನ್ನು ಜನಸಾಮಾನ್ಯರಿಗೆ ಇನ್ನೆಲ್ಲಿಂದ ಸಿಕ್ಕ್ಯಾವು? ಪುಣ್ಯವಶಾತ್ತು ನನಗೆ ಅಂಥ ಒಂದು ಗ್ರಂಥ ಲಭ್ಯವಾಗಿ ನಾನು ಈ ರೀತಿ ಉತ್ತಮ ಸಂಶೋಧಕನಾಗ್ತಕ್ಕಂಥ, ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ, ಇತಿಹಾಸವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಸುಯೋಗ ಒದಗಿದು ಅಂತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಮತ್ತು ಹಿರಿಯರ ಆಶೀರ್ವಾದ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದ ಮಾತು. ಹೀಗಾಗಿ ಈ ವೇದಾಗಮಗಳಲ್ಲಿ ಬಂದಿರತಕ್ಕಂಥ ವೀರಭದ್ರನನ್ನು ಕುರುಬರ ಬೀರಪ್ಪ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅದು ಸಮಂಜಸ? ಪರಿಶಿಷ್ಟ ಜನಾಂಗ ಬೇರೆ ಇದೆ, ಶಿಷ್ಟ ಜನಾಂಗ ಬೇರೆ ಇದೆ. ಶಿಷ್ಟ ಧಾರ್ಮಿಕ ಪರಂಪರೆ ಇದೆ, ಪರಿಶಿಷ್ಟ ಜಾನಪದ ಪರಂಪರೆ ಬೇರೆ ಇದೆ. ಇದನ್ನು ಯಾರಾದರೂ ಕೂಡ ಅರ್ಥ ಮಾಡ್ಕೊಳ್ಬೋದು. ಜಾನಪದ ವೀರರೇ ಬೇರೆ ಇದ್ದಾರೆ. ಇನ್ನು ವೈದಿಕ ಬ್ರಾಹ್ಮಣ ಆಚಾರ್ಯರು ಮತ್ತು ಶೈವ ವೀರಶೈವ ಧರ್ಮದ ಆಚಾರ್ಯ ಪರಂಪರೆ ಬೇರೆ ಇದೆ. ಆಚಾರ್ಯರು ಅಂತಂದ್ರೆ ಗುರುಗಳು, ಇನ್ನೇನಿಲ್ಲ. ಅವರು ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥದ್ದು, ಆಧ್ಯಾತ್ಮ ಮತ್ತು ಲೌಕಿಕ ವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥದ್ದು. ತನ್ನ ಮೂಲಕ ಅವರ ಮಠಗಳು, ಈಗ ಬ್ರಾಹ್ಮಣರಿಗೆ ಗುರುಕುಲಗಳು, ಅಗ್ರಹಾರಗಳು ಇರ್ತಾ ಇದ್ದು, ಅದೇ ರೀತಿ ವೀರಶೈವ ಜಂಗಮರಿಗೆ ಹಿರೇಮಠಗಳು ಅಂತ ಇರ್ತಾ ಇದ್ದು. ಗುರುಕುಲ ಮಠಗಳು ಮತ್ತು ಹಿರೇಮಠಗಳು ಅಂತೇಳಿ ಪ್ರತಿ ಗ್ರಾಮಗಳಲ್ಲಿ ಇರ್ತಾ ಇದ್ದು, ಅಥವಾ ಇಂದಿನ ಕಾಲದಲ್ಲಿ ಎಲ್ಲೋ ದೂರದಲ್ಲಿ ಇರ್ತಾ ಇದ್ದು. ಒಟ್ಟಾರೆಯಾಗಿ ಇವರೆಲ್ಲ ವಿದ್ಯಾಪಂಡಿತರಾಗಿ ಜನಸಾಮಾನ್ಯರಿಗೆ ವಿದ್ಯೆಗಳನ್ನು ಹೇಳಿಕೊಡ್ತಕ್ಕಂಥ ಒಂದು ಪೂಜ್ಯ ಜನಾಂಗವಾಗಿತ್ತು ಅಂತೇಳಿ ನಮಗೆ ಭೌತಿಕವಾಗಿಯೇ ಗೊತ್ತಾಗ್ತಾ ಇದೆ. ಇದಕ್ಕೆ ಯಾವ ಶಾಸನ
ಆಧಾರ ಇದಕ್ಕೇನು ಬೇಕಾಗಿಲ್ಲ. ಈಗ ಆಯಾ ಜಾತಿ ಹೇಗೆ ನಮ್ಮ ಜಾತಿ ಅಂತ ಹೇಳ್ಕೊತಾರೋ ಹಂಗೆ ವೀರಶೈವ ಜಂಗಮರದು ಕೂಡ ಒಂದು ಪರಂಪರೆ ಸಂಸ್ಕೃತಿ ಜಾತಿಯಾಗಿ ಇವತ್ತು ಕೂಡ ಇದೆ, ಅವತ್ತು ಇತ್ತು. ಇದಕ್ಕೆ ಆಧಾರವಾಗಿ ನಾನು ಹೇಳಿದ್ನಲ್ಲ, ಈಗ ವೇದಾಗಮಗಳಲ್ಲೂ ಇದೆ, ಭೌತಿಕವಾಗಿದೆ, ಸಾಕ್ಷಾತ್ ಕೈಲಾಸದಿಂದಲೇ ನಮ್ಮ ಪರಂಪರೆ ಶುರುವಾಗುತ್ತೆ. ಇಲ್ಲಿ ಈ ವೀರಶೈವ ಜಂಗಮರ ಚರಿತ್ರೆ ಇದನ್ನು ಧ್ಯಾನ ಮಾಡ್ತಾ ಹೋದರೆ ಇದು ಲಿಂಗಕ್ಕೆ ತಲುಪುತ್ತೆ ಮತ್ತು ಹಿಮಾಲಯ ಪರ್ವತಕ್ಕೆ ತಲುಪುತ್ತೆ. ಯಾಕಂದರೆ ಹಿಮಾಲಯ ಪರ್ವತವೇ ಒಂದು ಲಿಂಗ, ಕೂತಿರ್ತಕ್ಕಂಥ ಶಿವನೇ ಒಂದು ಲಿಂಗ, ಅವನೇ ಗುರು, ಅವನೇ ಜಂಗಮ, ಅವನೇ ಜಗದ್ಗುರು ಅಂತಕ್ಕಂಥದ್ದು ವೀರಶೈವ ಜಂಗಮರ ನಂಬಿಕೆ ಮತ್ತು ಎಲ್ಲ ಶಿವಭಕ್ತರ ನಂಬಿಕೆ. ಆದರೆ ಇನ್ನು ಉಳಿದಿರತಕ್ಕಂಥ ಕೆಳವರ್ಗಗಳು ತಮ್ಮ ತಮ್ಮ ಜಾತಿಯನ್ನು ತಮ್ಮ ವೃತ್ತಿ ಆಧಾರದ ಮೇಲೆ ಕುರಿ ಕಾಯ್ತಕ್ಕಂಥವನು ಕುರುಬ, ಗೋವು ಕಾಯ್ತಕ್ಕಂಥವನು ಗೊಲ್ಲ, ಹೀಗೆ ತಮ್ಮ ತಮ್ಮ ಕಾರ್ಪೆಂಟ್ರಿ ಮಾಡ್ತಕ್ಕಂಥವನು ಬಡಗಿ, ಹೀಗೆ ಕಬ್ಬಿಣವನ್ನು ಕಾಯಿಸ್ತಕ್ಕಂಥವನು ಕಮ್ಮಾರ, ಹೀಗೆ ತಮ್ಮ ತಮ್ಮ ಉದ್ಯೋಗದಿಂದ ಕಸುಬಿನಿಂದ ಅವರ ಜಾತಿಗಳು ನಿರ್ಮಾಣವಾಯಿತು. ಆದರೆ ವೀರಶೈವ ಜಂಗಮರದು ಮತ್ತು ಬ್ರಾಹ್ಮಣರದು ಏನಾಗಿದೆ ಅಂದರೆ ಧಾರ್ಮಿಕತೆಯಿಂದ ಧಾರ್ಮಿಕ ವೃತ್ತಿಯಿಂದ ಅವರ ಜಾತಿಗಳು ನಿರ್ಧಾರವಾಗಿಬಿಟ್ಟಿದ್ದಾವೆ. ಇಲ್ಲಿ ಕೇವಲ ವೀರಶೈವ ಜಂಗಮರನ್ನು ಜಾತಿ ಇಲ್ಲ ಅಂತ ಹೇಳಿ ಬರೋದಿಲ್ಲ. ಯಾಕಂದರೆ ಬ್ರಾಹ್ಮಣರಿಗೂ ಕೂಡ ಒಂದು ಜಾತಿ ಇದೆ, ಅವ್ರ ಜಾತಿನೂ ಕೂಡ ಯಾರು ಅಲ್ಲಗಳಿಗೆ ಹೇಗೆ ಬರೋದಿಲ್ವೋ ಹಾಗೆ ವೀರಶೈವ ಜಂಗಮರ ಜಾತಿಯನ್ನು ಕೂಡ ನಿಮಗೆ ಜಾತಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಸಂವಿಧಾನ ಬಾಹಿರ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇನ್ನೊಬ್ಬರ ಜಾತಿಯನ್ನು ಮತ್ತೊಬ್ಬರು ಘೋಷಣೆ ಮಾಡತಕ್ಕಂಥ ಅಧಿಕಾರವಾಗಲಿ, ಅದನ್ನು ನಿಮ್ಮ ಜಾತಿ ಇದಲ್ಲ ಇನ್ನೊಂದು ಅಂತ ಹೇಳಲಿಕ್ಕಾಗಲಿ ಸಂವಿಧಾನಾತ್ಮಕವಾಗಿರತಕ್ಕಂಥ ಅಧಿಕಾರ ಇಲ್ಲ. ಇದು ಬಹಳ ಕ್ರಿಮಿನಲ್ ಅಪರಾಧ ಆಗುತ್ತೆ. ಇದರ ಬಗ್ಗೆ ಬಹಳ ಎಚ್ಚರ ಇರಲಿ ಯಾರಿಗಾದರೂ. ಸುಮ್ಮನೆ ಧರ್ಮ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಬಿಟ್ಟು ಕುರುಡಾಗಿ ಮೈಮರೆತು ಮಾತಾಡ್ತಕ್ಕಂಥ ವಿಷಯ ಇದಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ಜಂಗಮರಿ ಜಾತಿ ಇಲ್ಲ, ನಿಮಗೆ ಜಾತಿನೇ ಇಲ್ಲ, ನಿಮಗೆ ಎಲ್ಲೂ ಯಾವುದೂ ಇಲ್ಲ ಅಂತಕ್ಕಂಥ ಹಿಂದಿನ ಕಾಲದಲ್ಲಿ, ಅದು ಕೂಡ ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದ ಕಾಲದಲ್ಲಿ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇದು ಬಹಳ ಸಂವಿಧಾನ ಬಾಹಿರ, ನ್ಯಾಯ ಬಾಹಿರ, ಇದು ಕ್ರಿಮಿನಲ್ ಅಪರಾಧ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಧರ್ಮಪೀಠದಿಂದ ನಿಚ್ಚಳವಾಗಿ ಹೇಳ್ತಾ ಇದ್ದೇನೆ. ಇದೇನಾದರೂ ಹೀಗೆ ಮುಂದುವರೆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳು ದಾಖಲಾಗಲೂಬಹುದು. ಇಂಥ ಸೂಕ್ಷ್ಮ ಎಚ್ಚರವನ್ನು ನಾನು ನಮ್ಮ ಧರ್ಮಪೀಠದಿಂದ ಕೊಡ್ತಾ ಇದ್ದೇನೆ. ಯಾಕಂದರೆ ಇದು ಸಾಮಾನ್ಯ ವಿಷಯವಲ್ಲ. ತನ್ನ ಜಾತಿಯನ್ನು ತಾನು ಘೋಷಣೆ ಮಾಡಿಕೊಳ್ಳಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಮತ್ತು ತಮ್ಮ ಜಾತಿಯನ್ನು ಗುರುತಿಸುವಾಗ, ಜಾತಿ ಪತ್ರ ಇತ್ಯಾದಿಗಳನ್ನು ಪಡೆಯುವಾಗ ಸ್ಥಳೀಯ ಸ್ವಜಾತಿಯವರು ಇವರಿಗೆ ಸಾಕ್ಷಿಯನ್ನು ಕೊಡಬಹುದು ಮತ್ತು ಯಾವುದೇ ವ್ಯಕ್ತಿ ತನ್ನ ಜಾತಿಯನ್ನು ಘೋಷಣೆ ಮಾಡ್ಕೋಬಹುದು. ಅದಾದ ಮೇಲೆ ಜಾತಿ ಪತ್ರವನ್ನು ಕೊಟ್ಟ ಮೇಲೆ ಅದರ ವಿಮರ್ಶೆ ಬೇರೆ ವಿಷಯ. ಆದರೆ ಇವರ ಜಾತಿಯನ್ನು ಇನ್ನೊಬ್ಬರು ನೀನು ಇಂಥ ಜಾತಿ ಅಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇದು ಬಹಳ ಸೂಕ್ಷ್ಮ ವಿಷಯ, ಧರ್ಮ ಸೂಕ್ಷ್ಮ ವಿಷಯವೂ ಹೌದು ಮತ್ತು ಕಾನೂನಿನ ತೊಡಕಿನ ವಿಷಯ ಕೂಡ ಆಗಿದೆ. ಆದ್ದರಿಂದ ಎಲ್ಲರೂ ಎಚ್ಚರಗೊಳ್ಳಿ. ಈ ವಿಷಯದಲ್ಲಿ ಯಾರೂ ಉದಾಸೀನ ಮಾಡದೆ ಸುಮ್ಮನೆ ವಿವಾದಕ್ಕೊಳಗಾಗಬೇಡ್ರಿ. ಇದು ಒಳ್ಳೆಯದಲ್ಲ. ಅವರವ್ರ ಜಾತಿ ಅವ್ರಿಗೆ ಬಿಟ್ಬಿಡಿ, ಅವರವ್ರ ಧರ್ಮ ಅವ್ರಿಗೆ ಬಿಡಿ. ಕೆಲವು ಧರ್ಮನೂ ಇದ್ದಾವೆ, ಕೆಲವು ಜಾತಿನೂ ಇದ್ದಾವೆ, ಕೆಲವು ಮತಗಳು ಇದ್ದಾವೆ. ಪ್ರವಾದಿಗಳಿಂದ ಬಂದಂಥವೆಲ್ಲ ಮತ ಆಗ್ತವೆ, ಕಸುಬಿನಿಂದ ಬಂದಂಥವೆಲ್ಲ ಜಾತಿ ಆಗ್ತವೆ. ಧಾರ್ಮಿಕ ವೃತ್ತಿಯಿಂದ ಅನುಷ್ಠಾನವಾಗಿ ಪಾರಂಪರಿಕವಾಗಿ ಸಾಂಪ್ರದಾಯಿಕವಾಗಿ ಬಂದಂಥವು ಧರ್ಮನೂ ಕೂಡ ಇದ್ದಾವೆ. ಹೀಗಾಗಿ ನೀವು ಒಬ್ಬರ ಜಾತಿ ವಿಚಾರದಲ್ಲಿ ಇನ್ನೊಬ್ಬರನ್ನು ಮೂಗು ತೂರಿಸಬಾರ್ದು. ಶಿಷ್ಟ ಪರಂಪರೆಯ ಗುರುಗಳಿಂದ ಕೆಳವರ್ಗದವರಿಗೆ ದೀಕ್ಷೆ ಆಗಿರ್ಬೋದು, ಒಕ್ಕಲ ದೀಕ್ಷೆ ಆಗಿರ್ಬೋದು, ಅಥವಾ ವೀರಶೈವ ಆಚಾರ್ಯರು ಲಿಂಗದೀಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ತೊಡಕಾಗಿದೆ. ಅದರಿಂದ ಏನಾಗಿದೆ ಅಂದರೆ, ಈ ಮೊನ್ನೆ ಒಂದು ವಿವಾದ ನಡೀತು. ಶ್ರೀ ರವಿಹಂಜ್ ಅವರು ಮತ್ತು ಶ್ರೀ ಬಸವರಾಜ್ ತುಳ್ಳಳ್ಳಿಯವರು ಇಬ್ಬರು ದೊಡ್ಡ ವಿದ್ವಾಂಸರೇ, ಅದರಲ್ಲೇನೆರಡು ಮಾತಿಲ್ಲ. ಹಿಂದೆ ನಾನು ಹೇಳಿದಂಥ ಚಿದಾನಂದ ಮೂರ್ತಿಯವರು ಮತ್ತು ಕಲಬುರ್ಗಿಯವರಿಗನ್ನು ಸರಿಗಟ್ಟತಕ್ಕಂಥ, ಇನ್ನೂ ಮೀರಿಸ್ತಕ್ಕಂಥವರೇ ಇದ್ದಾರೆ. ಆಗಿನ ಕಾಲಕ್ಕೆ ಅವರು ಪ್ರಸಿದ್ಧಿಯಾಗಿದ್ದರು. ಹೇಗೆ ರಾಜ್ಕುಮಾರ್ ಅವರು ಆ ಕಾಲದಲ್ಲಿ ಪ್ರಸಿದ್ಧಿ ಆದರೂ, ಹೇಗೆ ಬೇರೆ ಬೇರೆ ನಾಯಕರುಗಳು ಆ ಕಾಲದಲ್ಲಿ ಪ್ರಸಿದ್ಧಿ ಪಡೆದರು, ಹಂಗೆ ಈ ಕಾಲದಲ್ಲಿ ಅವರು ಕೂಡ ಒಳ್ಳೆ ಮೇಧಾವಿಗಳೇ ಇದ್ದಾರೆ. ನಾನು ಭಾಳ ಹತ್ತಿರದಿಂದ ಇಬ್ಬರು ನೋಡಿದ್ದೀನಿ. ಇಬ್ಬರು ಕೂಡ ಮೇಧಾವಿ ಇದ್ದಾರೆ.
ಅವರಿಗೆ ಸಮಯಾಭಾವ. ಅವರಾದರೂ ಬೇರೆ ಮೊದಲಿನ ಸಂಶೋಧಕರು ಅವರು ವಯಸ್ಸಾದ ಮೇಲೆ ತಮ್ಮ ನಿವೃತ್ತಿ ಕಾಲದಲ್ಲಿ ಹೆಚ್ಚು ಗ್ರಂಥಗಳನ್ನು ಬರೆದು ಅವರು ಪ್ರಸಿದ್ಧಿ ಪಡೆದರು. ಯಾಕಂದರೆ ಆ ಕಾಲದಲ್ಲಿ ಯಾರೂ ಕೂಡ ಅಂಥ ಸಂಶೋಧಕರು ಇಲ್ಲದೇ ಇದ್ದಿದ್ದರಿಂದ ಅವರು ಇದಾದರು. ಒಟ್ಟಾರೆಯಾಗಿ ಅವರು ಅಧ್ಯಾಪಕ ವೃತ್ತಿಯಲ್ಲಿ ಇದ್ದಿದ್ದರಿಂದಲೂ ಕೂಡ ಆದರು. ಹೀಗೆ ಎಲ್ಲರೂ ಕೂಡ ತಮ್ಮ ಈಗ ಬಸವಣ್ಣ ಹೇಗೆ ಒಂದು ರಾಜ್ಯದ ಮಂತ್ರಿಯಾಗಿ ಪ್ರಸಿದ್ಧಿ ಪಡೆದನೋ ಹಾಗೆ ಇವೆಲ್ಲ ಆದವು. ಬಸವಣ್ಣ ನಾಯಕ ಅಂತ ಹೇಳಲಿಕ್ಕೆ ಆತನ ಮಂತ್ರಿ ಪದವಿಯೇ ಕಾರಣ. ಜನಸಾಮಾನ್ಯರು ಬೇಕಾದಷ್ಟು ಜನ ಶರಣರಲ್ಲೂ ಇದ್ದರು. ಬೇರೆ ಬೇರೆ ಜನಗಳು ಬಸವಣ್ಣನಿಗಿಂತ ಬುದ್ಧಿವಂತರು ಆ ಕಾಲದಲ್ಲಿ ಇದ್ದರು, ಇಲ್ಲ ಅಂತ ನಾವು ಹೇಳೋಂಗಿಲ್ಲ. ಆದರೆ ಹೆಸರು ಬಂದಿದ್ದು ಯಾರ್ದು? ಬಸವಣ್ಣನ ಮಾತ್ರ. ಯಾಕಂದರೆ ಆತ ಮಂತ್ರಿಯಾಗಿದ್ದ. ಅಲ್ಲಮಪ್ರಭು ಮಂತ್ರಿಯಾಗಿದ್ದಿಲ್ಲ. ಅಲ್ಲಮಪ್ರಭು ವಚನಗಳು ಅದ್ಭುತವಾಗಿದ್ದಾವೆ. ಮತ್ತು ಇನ್ನುಳಿದಿರ್ತಕ್ಕಂಥ ಬೇಕಾದಷ್ಟು ಜನಗಳು ವಚನಗಳು ಕೂಡ ಚನ್ನಬಸವಣ್ಣವಾಗಲಿ ಬೇರೆವಾಗಲಿ ಒಳ್ಳೊಳ್ಳೆ ವಚನಗಳು ಇದ್ದಾವೆ. ವಿದ್ವತ್ತನ್ನು, ಆಧ್ಯಾತ್ಮಿಕ ವಿದ್ಯೆಯನ್ನು ಉಣಬಡಿಸ್ತಕ್ಕಂಥ ಉತ್ತಮ ರಸವತ್ತಾದ ವಚನಗಳು ಅದರಲ್ಲಿದ್ದಾವೆ. ಆದರೆ ಬೆಳಕಿಗೆ ಬಂದಿದ್ದು ಯಾರ್ದು? ಬಸವಣ್ಣಂದು. ಇದಕ್ಕೆ ಕಾರಣ ಏನು? ಈ ತನ್ನ ಮಂತ್ರಿ ಪದವಿಯೇ ಕಾರಣ, ಮತ್ತೇನೂ ಅಲ್ಲ. ಅಧಿಕಾರ ಇಲ್ಲಿ ಭಾಳ ಮುಂದಕ್ಕೆ ಬರುತ್ತೆ. ಈಗ ಉದಾಹರಣೆ ತಗೊಳ್ಳಿ. ಇವತ್ತಿನ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯ ಮಗ ಮುಖ್ಯಮಂತ್ರಿ, MLA ಮಗ MLA. ಹೌದು ತಾನೆ? ಇದು ಧಾರ್ಮಿಕ ವಲಯದಲ್ಲೂ ರಾಜಕೀಯ ವಲಯದಲ್ಲೂ ಅದು ಬಂದ್ಬಿಟ್ಟಿದೆ. ಹೀಗಾಗಿ ಇವಕ್ಕೆಲ್ಲ ಪ್ರಾಧಾನ್ಯತೆ ಇಲ್ಲ. ವಾಸ್ತವವನ್ನು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಏನಾಯಿತು, ಇಲ್ಲಿ ಇಂಥ ಘಟನೆಗಳು ನಡೆದವು. ಇದಕ್ಕೆ ಕಾರಣ ಏನಂದರೆ ವೀರಶೈವ ಗುರುಗಳ ಆಚಾರ್ಯರ ಹೆಸರನ್ನು ತಾವು ಅಂಥ ಒಂದು ಶಕ್ತಿಯನ್ನು ಪಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಆ ಗುರುಗಳ ಹೆಸರನ್ನು ಇಟ್ಕೊತಾ ಇದ್ದರು. ಅದು ಕ್ರಮೇಣ ಏನಾಯಿತು ಅಂದರೆ ಶಾಸನಗಳಲ್ಲಿ ಬಂತು. ಶಾಸನಗಳಲ್ಲಿ ಬಂದೇನಾಯಿತು, ರೇಣುಕಾಚಾರ್ಯ ವಂಶೀಯ ಅಂತ ಬಂತು. ಇನ್ನು ಮಗ ಅಂತ ಬಂದಿದ್ದರೆ ಇನ್ನೂ ನಗ್ತಾಯಿದ್ರು, ಇನ್ನೂ ಚೆನ್ನಾಗಿ ಹೇಳ್ತಾಯಿದ್ರು. ಇವರಿಬ್ಬರು ಕುರುಬರೆಯ ಅಂತ ಹೇಳೇ ಬಿಡೋರು. ತಕ್ಕ ಕುಣಿತಿದ್ರೇನೋ ಅಲ್ಲೇನಾಗಿದೆ, ರೇಣುಕಾಚಾರ್ಯ ವಂಶೀಯ, ಕುರುಬ ಮತ ಸ್ಥಾಪಕ ಅಂತೆಲ್ಲ ಬಂದುಬಿಟ್ಟಿದೆ. ಮತ್ತು ಆ ಒಂದು ಅಣತಿ ಶಾಸನದಲ್ಲಿ ವ್ಯಕ್ತಿ ಹೆಸರೇನು ಹೇಳಿಲ್ಲ. ಅಲ್ಲಿರ್ತಕ್ಕಂಥ ಸಮಕಾಲೀನ ಯಾವುದೋ ಒಬ್ಬರು ಗುರುಗಳು ಕಾಲದಲ್ಲಿ ಅದೊಂದು ಶಾಸನ, ಅಂಥ ಶಾಸನಗಳು ಎಲ್ಲ ಸಣ್ಣ ಮಟ್ಟದಲ್ಲೂ ಇದ್ದಾವೆ ಬಿಡಿ. ಮಹಾರಾಜರ ಕಾಲದಲ್ಲಿ ಕೊಟ್ಟಂಥ ಶಾಸನಗಳು ಅವಿದ್ದಾವೆ. ಅದನ್ನು ವೈಭವೀಕರಿಸಿ ನಾವು ಈಗ ಹೇಳಲಿಕ್ಕೇನು ಅಂತ ಒಂದು ಇದಿಲ್ಲ. ವೀರಶೈವ ಸಣ್ಣ ಗ್ರಾಮೀಣ ಹಿರೇ ಮಟ್ಟದಲ್ಲಿ ಅಂಥ ಶಾಸನಗಳು ಬೇಕಾದಷ್ಟು, ಸರ್ಕಿಟ್ ಬಿಲ್ಲೆಗಳು, ತಾಮ್ರ ಶಾಸನಗಳು ಬೇಕಾದಷ್ಟು ಇದ್ದಾವೆ. ನಮ್ಮ ರಾಮಗಿರಿ ಕರಸಿದ್ದೇಶ್ವರರ ಗುಂಡಸಮುದ್ರ ಮತ್ತು ವೀರಾಪುರ ಅಂತಕ್ಕಂಥ 2 ಗ್ರಾಮಗಳಿಗೆ ಬಾಗೂರಿನ 2 ಗುರುಗಳಿಗೆ ಅಂಥ 2 ತಾಮ್ರ ಶಾಸನಗಳನ್ನು ಕೊಟ್ಟಿದ್ದಾರೆ. ಅವು ಪಟೇಲ್ ಸಿದ್ದಯ್ಯನವ್ರ ಮನೇಲಿದ್ದು ಮೊದಲು. ಅವೀಗ ಎಪಿಗ್ರಫಿ ಆಫ್ ಕರ್ನಾಟಕ ಇದರಲ್ಲಿ ಸೇರಿದ್ದಾವೆ. ಯಾವುದೋ ಯೂನಿವರ್ಸಿಟಿಗಳ ಒಳಗಡೆ ಇದ್ದಾವೆ. ಅಂಥವು ಬೇಕಾದಷ್ಟು ನಮ್ಮ ಮಠದಲ್ಲೂ ಇದ್ದಾವೆ, ಎಲ್ಲ ಕಡೆನೂ ಇದ್ದಾವೆ. ಹೀಗಾಗಿ ಅವುಗಳಿಗೆ ಮಹತ್ವ ಅಷ್ಟು ಇಲ್ಲ. ಆದರೆ ಅಲ್ಲೇನಾಗಿದೆ ಅಂದರೆ ಅದನ್ನು ಹಿಡ್ಕೊಂಡು ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ. ಇಲ್ಲಿ ಈ ವಿವಾದದಲ್ಲಿ ಏನಾಯಿತು, ಈ ಇಬ್ಬರ ಸಂಶೋಧಕರ ಮಧ್ಯೆ ಏನಾಯಿತು, ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಲ್ಲ ಅದು. ಇವರು ಏನು ಮಾಡಿದರು, ರವಿ ಅಂಜವರು ಅಲ್ಲಿ ಸುಮ್ಮನೆ ರೇವಣಸಿದ್ಧರನ್ನ ಆರೋಪ ಮಾಡಿದ್ದಾರೆ. ಆ್ಯಕ್ಚುಯಲ್ಲಾಗಿ ವಾಸ್ತವದಲ್ಲಿ ಅಲ್ಲಿ ಕುರುಬ ರೇವಣಸಿದ್ಧನಾಗಲಿ ಇನ್ನೊಬ್ಬ ರೇವಣಸಿದ್ಧ ಇಲ್ಲ, ಬರೀ ರೇಣುಕಾಚಾರ್ಯರು ಮಾತ್ರ ಇದ್ದಾರೆ. ಸುಮ್ಮನೆ ನಾವ್ಯಾಕೆ ಕಲ್ಪಿಸ್ಕೋಬೇಕು? ರೇಣುಕಾಚಾರ್ಯ ವಂಶೀಯ ಅಂತಿದ್ದೀವಿ ವಿನಃ ಕುರುಬ ರೇವಣಸಿದ್ಧ ಅಥವಾ ಬೇರೆ ಯಾವುದೇ ರೇವಣಸಿದ್ಧ ಅಂತ ಅಲ್ಲಿಲ್ಲ. ಅದರಿಂದ ಅದು ಆಚಾರ್ಯ ಪರಂಪರೆ ಏನಿದ್ದರೂ ಅದು ವೀರಶೈವ ಜಂಗಮರಿಗೆ ಅನ್ವಯಿಸುತ್ತೆ ವಿನಃ ಯಾವುದೇ ಕುರುಬರಿಗಾಗಲಿ ಇತರರಿಗಾಗಲಿ ಅನ್ವಯಿಸೋದಿಲ್ಲ ಅದು. ಅದರಿಂದ ಅಲ್ಲಿ ನಿಚ್ಚಳವಾಗಿ ರೇಣುಕಾಚಾರ್ಯ ಅನ್ನೋ ಪದ ಬಂದ ಕೂಡಲೇ ಅಲ್ಲೇನು ಮಾಡಬೇಕು, ಇದು ಕುರುಬರದಲ್ಲ, ವೀರಶೈವ ಆಚಾರ್ಯರದು. ವಂಶೀಯ ಅಂತಂದರೆ ಒಂದೊಂದು ಸಂದರ್ಭದಲ್ಲಿ ಮಗನಾದ, ಪುತ್ರನಾದ, ಕರಕಮಲ ಸಂಜಾತನಾದ, ಹೀಗೆಲ್ಲ ಬರ್ತವೆ ಶಾಸನದಲ್ಲಿ. ಈಗ ನೋಡಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಚಿತ್ರದುರ್ಗ ಮುರುಘಾ ಮಠದ ಮೂಲ ದ್ರಾಕ್ಷಾರಾಮ ಲಿಂಗೋದ್ಭವರಾದುದು ಹೇಗೆ ಅಂತ ಇದೆ. ಚಿತ್ರದುರ್ಗ ಮಠ ನೋಡಿದರೆ ವಿರಕ್ತ ಮಠ, ಶೂನ್ಯಪೀಠದ ಮಠ. ದ್ರಾಕ್ಷಾರಾಮಲಿಂಗ ಯಾವುದು? ವೀರಶೈವ ಪಂಚಪೀಠದ ಕೇದಾರ ಪೀಠದ್ದು.
ಇದು ಭಾಳ ಸಮಂಜಸವಾಗಿರತಕ್ಕಂಥ ಉದಾಹರಣೆ. ಏನಾಗಿದೆ, ಚಿತ್ರದುರ್ಗ ಮುರುಘಾ ಮಠದ ಮೂಲ ದಾಖಲೆಗಳಲ್ಲೂ ಕೂಡ ಹಿಂಗೆ ಇದೆ ಮತ್ತು ಚಿತ್ರದುರ್ಗ ಮಠದ ಶಾಖಾ ಮಠಗಳಾಗಿರ್ತಕ್ಕಂಥ ಹಲವಾರು ಮಠಗಳಲ್ಲೂ ಕೂಡ ದ್ರಾಕ್ಷಾರಾಮ ಲಿಂಗೋದ್ಭವರು ಅಂತಲೇ ಇದೆ. ಎಲ್ಲ ಒಕ್ಕಣಿಕೆಗಳಲ್ಲಿ ಮೇಲಿನ ಸಂಸ್ಥಾನ ಗುರುಗಳಿಗೆ ಪತ್ರಗಳನ್ನು ಬರೆಯುವಾಗ ಇಂಥ ಒಕ್ಕಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಮೂಲ ಮಠದ ಪರಂಪರೆ ಅನುಸರಿಸಿ ಈ ಶಾಖಾ ಮಠಗಳು ಹೀಗೆ ಮಾಡಿವೆ. ಅಂಥದ್ರಲ್ಲಿ ಬೆಂಗಳೂರಿನ ಗಂಜಾಂ ಮಠದ ಒಂದು, ಆ್ಯಕ್ಚುಲಿ ಗಂಜಾಂ ಮಠ ಅಲ್ಲ, ಅದು ಜಂಗಮ್ ಮಠ. ಅದು ಗಂಜಾಂ ಅಂತೇನೋ ಆಗಿದೆ, ಅದು ಇರಲಿ, ಅದರ ವಿಷಯ ಬೇರೆ. ಆದರೆ ಆ ಮಠದ ದಾಖಲೆಯಲ್ಲಿ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ, ಬೆಂಗಳೂರು ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಗಂಜಾಂ ಮಠದ ದಾಖಲೆಯಲ್ಲಿ ತಾವು ದ್ರಾಕ್ಷಾರಾಮ ಲಿಂಗೋದ್ಭವರು ಅಂತ ಹೇಳ್ಕೊಂಡಿದ್ದಾರೆ. ಇದರ ಬಗ್ಗೆ ಶ್ರೀ ಬಿ ಸಿ ವೀರಪ್ಪ ಅಂತಕ್ಕಂಥವರು ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಲೆಕ್ಚರರ್, ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು. ಅವರು ಒಂದು ಸಂಶೋಧನಾ ಗ್ರಂಥವನ್ನು, ಬೆಂಗಳೂರಿನ ವೀರಶೈವ ಮಠ ಅಂತಕ್ಕಂಥ ಒಂದು ಗ್ರಂಥವನ್ನು PhDಗಾಗಿ ಮಂಡಿಸಿದ್ರು. ಅದರ ಮೇಲ್ವಿಚಾರಕರು, ನಿರ್ದೇಶಕರು, ಸಲಹೆಗಾರರು ಚಿದಾನಂದ ಮೂರ್ತಿಯವರಿದ್ದರು. ಇದು ನನಗೆ ಚೆನ್ನಾಗಿ ಗೊತ್ತು. ಇದು ಈ ಕಾರ್ಯಕ್ರಮಕ್ಕೂ ಹೋಗಿದ್ದೆ, ಈ ಪುಸ್ತಕನೂ ತಂದೆ. ಇದರಲ್ಲಿರ್ತಕ್ಕಂಥ ಈ ಒಕ್ಕಣೆ ಏನಿದೆ, ಚಿತ್ರದುರ್ಗ ಮುರುಘಾ ಮಠದ ಮೂಲ ದ್ರಾಕ್ಷಾರಾಮ ಲಿಂಗೋದ್ಭವರು ಅಂತ ಆದದ್ದು ಹೇಗಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ಅದರಲ್ಲಿ ಇಟ್ಟಿದ್ದರು. ಅದನ್ನು ಕೂಡ ನಾನು ಓದಿದೆ. ಆ ಪ್ರಶ್ನೆಗೆ ಉತ್ತರವಾಗಿ ನಾನು ಆಮೇಲೆ ಸಂಶೋಧನೆ ಮಾಡಿ ಅದು ಹೇಗಾಯಿತು ಅಂತಕ್ಕಂಥದ್ದನ್ನು ನಾನು ಬಹಳ ಸ್ವಚ್ಛವಾಗಿ ಬರದೆ. ನಾನು ದಾಖಲೆಗಳು, ಭೌತಿಕ ಆಧಾರಗಳು, ಸಾಂಪ್ರದಾಯಿಕ ಎಲ್ಲ ಸೇರಿಸಿ ಬರದೆ ನಾನು. ಅಂತೂ ಅದು ಒಳ್ಳೆಯ ಸಂಶೋಧನೆ ಆಗಿದೆ. ಅದು ನಿಮಗೆ ಬೆಳಕಿಗೆ ಬಂದಿಲ್ಲ. ಆದ್ದರಿಂದ ನಾನು ಒಬ್ಬ ಸಂಶೋಧಕ ಅಂತಕ್ಕಂಥದ್ದು ನಿಮಗಿನ್ನೂ ಅರ್ಥವಾಗಿಲ್ಲ. ಆದರೆ ಅಧಿಕೃತವಾಗಿ ನಾನು ಸಂಶೋಧಕನಾಗಿದ್ದೇನೆ. ಅದಕ್ಕೆ ಸಂಬಂಧಪಟ್ಟ ಅರ್ಹತಾ ಪದವಿ ಪತ್ರ ಕೂಡ ನನ್ನ ಹತ್ರ ಇದೆ. ನಾನು ಸುಮ್ಮನೆ ಸ್ವಯಂ ಘೋಷಿತ ಸಂಶೋಧಕ ಅಲ್ಲ. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿದ್ವಾಂಸರ ಅಭಿಪ್ರಾಯದಲ್ಲಿ ನನ್ನ ಸಂಪ್ರಬಂಧಗಳನ್ನು, ನಾನು ಮಂಡಿಸಿರ್ತಕ್ಕಂಥ ಪೇಪರ್ಗಳನ್ನು ಅವರು ಸ್ಕ್ರೂಟ್ನಿ ಮಾಡಿ, ಪರಿಶೀಲನೆ ಮಾಡಿ, ವಿಮರ್ಶೆ ಮಾಡಿ ನನಗೆ ಸಂಶೋಧಕ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಮತ್ತು ಈಗಲೂ ಕೂಡ ಅಂಥ ವಿದ್ವತ್ ವಲಯದಲ್ಲಿರ್ತಕ್ಕಂಥ ವಿದ್ವಾಂಸ ಸಂಶೋಧಕರ ಸಂಪರ್ಕದಲ್ಲಿ ಈಗಲೂ ಕೂಡ ನಾನು ಇದ್ದೇನೆ ಅಂತಕ್ಕಂಥದ್ದು ನಿಮಗೆ ಸರಳವಾಗಿ ಹೇಳ್ತಕ್ಕಂಥ ಒಂದು ವಿಷಯ. ಇದರಲ್ಲೇನು ವೈಭವೀಕರಣ ಇಲ್ಲ. ಇರಲಿ. ಅಂತೂ ಈ ಅಣತಿ ಶಾಸನಕ್ಕೆ ಉದಾಹರಣೆಯಾಗಿ ನಾನು ಈ ಚಿತ್ರದುರ್ಗ ಮುರುಘಾ ಮಠದ ಮೂಲ ದ್ರಾಕ್ಷಾರಾಮ ಲಿಂಗೋದ್ಭವರು ಅದು ಹೇಗೆ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಅಲ್ಲಿ ಏನಾಗಿದೆ ಅಂತಂದರೆ, ದ್ರಾಕ್ಷಾರಾಮ ಲಿಂಗ ಕೇದಾರ ಪೀಠದ್ದು, ಅದು ಪಂಚಪೀಠದ್ದು. ಇವುಗಳಿಗೆ ಹಿಂದೆ ಒಂದು ಸಂಬಂಧ ಬಂದಿದೆ. ಯಾವಾಗ ಶೂನ್ಯಪೀಠ ಹೋದ್ಮೇಲೆ ಆ ಶೂನ್ಯಪೀಠದ ಪಟ್ಟವನ್ನು ರುದ್ರಮುನಿಗಳಿಗೆ ಕೊಟ್ಟಿರ್ತಾರೆ. ಅವರು ಏಕೋರಾಮರಾದ್ರಿಗೆ ಕೊಡ್ತಾರೆ. ಅದಾದಮೇಲೆ ಅದು ಮತ್ತೆ ಚಂಪಾರಣ್ಯ ಮಠದಲ್ಲಿ ಅದು ಒಂದು ಶೂನ್ಯಪೀಠದ ಸ್ಥಿರಪಟ್ಟವನ್ನು ಏಕೋರಾಮರಾದ್ರಿಗೆ ಕೊಟ್ಟಾಗ ಅದು ಕೇದಾರ ಪೀಠದಲ್ಲಿ ಸ್ಥಿರಪಟ್ಟವಾಗಿ ಉಳ್ಕೊಂಬಿಡುತ್ತೆ. ಚರಪಟ್ಟವನ್ನು ನಿರಂಜನ ಗಣೇಶ್ವರನಿಗೆ ಕೊಡ್ತಾರೆ. ಹೀಗಾಗದು ಒಂದು ಕಡೆ ಬೆಳ್ಕೊಂಬಂದ್ಬಿಟ್ಟು ಕೊನೆಗೆ ಇದು ಚಿತ್ರದುರ್ಗ ಮುರುಘಾ ಮಠ ಮತ್ತು ರಾಮಗಿರಿ ಕರಸಿದ್ದೇಶ್ವರ ಮಠಗಳಲ್ಲಿ ಬೋಳ ಬಸವದೇವರಿಂದ ಲೀನವಾಗಿ ಹೋಗ್ಬಿಟ್ಟಿದೆ. ಅದು ಒಂದು ವಿಷಯ, ಅದು ಒಂದು ಅಧ್ಯಯನ. ಅದು ಹೀಗಾಗಿ ಇಲ್ಲಿ ಅಣತಿ ಮಠದ ಶಾಸನದಲ್ಲಿ ರೇಣುಕಾಚಾರ್ಯ ವಂಶೀಯರು ಅಂತ ಹೇಳಿರ್ತಕ್ಕಂಥ ಯಾವುದೇ ಗುರು ಆಗಿರ್ಬೋದು ಆ ಮಠದ, ಅಂತೂ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ವಂಶೀಯ ಅಂತ ಹೇಳ್ತಕ್ಕಂಥದ್ದು, ಕರಕಮಲ ಸಂಜಾರದ ಅಂತ ಹೇಳ್ತಕ್ಕಂಥದ್ದು, ಪುತ್ರ. ಈಗ ಇನ್ನೊಂದು ವಿಷಯ ಹೇಳ್ತೀನಿ. ಚೌಡದಾನಪುರ ಶಾಸನದಲ್ಲಿ ಸಂಗಮೇಶ್ವರ ಪುತ್ರ ಬಸವಣ್ಣ ಅಂತಲೇ ಇದೆಯಪ್ಪ. ನೋಡಿ ತೆಗೆದು, ಶಾಸನಗಳ ಆಧಾರ ನಿಮಗೆ ಬೇಕಲ್ವಾ, ಕೊಟ್ಟಿದ್ದೀನಿ. ಸಂಗಮೇಶ್ವರ ಪುತ್ರ ಬಸವಣ್ಣ ಅಂತಲೇ ಕೊಟ್ಟಿದೆ. ಹಾಗಾದರೆ ಸಂಗಮೇಶ್ವರನ ಮಗನ ಬಸವಣ್ಣ, ಇದನ್ನು ಹೇಳೋಕ್ಕೆ ಸಾಧ್ಯವಾ? ಹೀಗೆಲ್ಲ ನೀವು ಓದಿರ್ ಗೊತ್ತಾಗುತ್ತೆ. ಯಾರೋ ಇಬ್ಬರು ಸುಮ್ಮನೆ 4 ಜನ ನಗಿಸ್ಲಿಕ್ಕೆ ಏನೋ ನಗ್ಪಾಟ್ಲು ಮಾಡಲಿಕ್ಕೆ ಮಾಡ್ತಾರೆ. ಅದನ್ನು ನೀವು ಗಣನೆ ತೊಗೋಬೇಡಿ. ಇವೆಲ್ಲ ವಿಷಯ ಬೇರೆಯೇ ಇದೆ. ಇದು ಸಂಶೋಧನೆಯ ಭಾಷೆ ಇದು, ಮತ್ತು ಧಾರ್ಮಿಕ ವಲಯದ ಪರಿಭಾಷೆಯನ್ನು ಬಿಟ್ಟರೆ ಇದು ಸ್ವಂತ ವಂಶ ಅಲ್ಲ. ರೇಣುಕಾಚಾರ್ಯರು ಕುರುಬರು ಕೂಡ ಆಗೋದಿಲ್ಲ. ಮತ್ತು ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ 2 ಪೂಜ್ಯ ಜನಾಂಗಗಳನ್ನು ಹೇಳಿದ್ದಾರೆ.
ಧರ್ಮರಾಜನು ಬಂದು ಭೀಷ್ಮನ ಹತ್ರ, ತಾತ, ಈಗ ಇಷ್ಟೆಲ್ಲ ಯುದ್ಧಗಳೆಲ್ಲ ನಡೀತು, ಅನೇಕ ಪಾಪಕರ್ಮಗಳನ್ನು ಮಾಡಿದ್ದೇವೆ, ಯಾರಿಗಾರು ದಾನ ಕೊಡಬೇಕಾಗಿದೆ. ಈ ದಾನ ಕೊಡಲಿಕ್ಕೆ ಯಾರಿಗೆ ಕೊಡಲಿ? ಲಿಂಗಿ ಬ್ರಾಹ್ಮಣರಿಗೆ ಕೊಡಲೋ ಅಲಿಂಗಿ ಬ್ರಾಹ್ಮಣರಿಗೆ ಕೊಡಲೋ ಅಂತ ಕೇಳ್ತಾನೆ. ಆ ಕಾಲದಲ್ಲಿ ಲಿಂಗಿ ಬ್ರಾಹ್ಮಣರು ಮತ್ತು ಅಲಿಂಗಿ ಬ್ರಾಹ್ಮಣರು ಅಂತ ಇದ್ದರು. ಇಲ್ಲಿ ಲಿಂಗಿ ಬ್ರಾಹ್ಮಣರು ಅಂತಂದರೆ ವೀರಶೈವ ಜಂಗಮರು ಬಿಟ್ಟರೆ ಮತ್ತಾರೂ ಇಲ್ಲ. ಮತ್ತು ಅವರಿಂದ ದೀಕ್ಷೆಯಾದಂಥ ಇತರೆ ಆರಾಧ್ಯ ಜಂಗಮರು, ವೈದಿಕ ಬ್ರಾಹ್ಮಣರು ಒಂದು ಕಾಲದಲ್ಲಿ ಶೈವ ಬ್ರಾಹ್ಮಣರಾಗಿ ಅವರು ಜಂಗಮರಾಗಿದ್ದರು. ಅದೊಂದು ವರ್ಗ. ಅದು ಇತ್ತೀಚೆಗಾದಂಥ ಪ್ರಕ್ರಿಯೆ. ಅದು ಮಹಾಭಾರತ ಕಾಲದಲ್ಲಿ ಆಗಿತ್ತೋ ಯಾವ ಕಾಲದಲ್ಲಿ ಆಗಿತ್ತೋ ಇದು ಗೊತ್ತಿಲ್ಲ. ಒಟ್ಟಿನಲ್ಲಿ ಲಿಂಗಿ ಬ್ರಾಹ್ಮಣರು ಅಲಿಂಗಿ ಬ್ರಾಹ್ಮಣರು ಅಂತಿದ್ದರು. ಲಿಂಗ ವೈದಿಕ ಬ್ರಾಹ್ಮಣರಿಗೆ ಲಿಂಗ ಬರಬೇಕಾದ್ರೆ ವೀರಶೈವ ಜಂಗಮರೇ ಕೊಟ್ಟಿರಬೇಕಾದ್ರಿಂದ ವೈದಿಕ ಬ್ರಾಹ್ಮಣರಿಗಿಂತ ಅನಾದಿ ಜನಾಂಗವಾಗಿರತಕ್ಕಂಥ ವೀರಶೈವ ಜಂಗಮರಿಂದಲೇ ಅವರಿಗೆ ಲಿಂಗ ದೊರೆತಿದೆ, ಸುಮ್ಮನೆ ದೊರೆಯೋದಿಲ್ಲ. ಅದರಿಂದ ಈ ಎರಡು ಜನಾಂಗಗಳಲ್ಲಿ ಯಾರಿಗೆ ಕೊಡಲಿ ಅಂತ ಕೇಳಿದಾಗ ಭೀಷ್ಮರು ತಮ್ಮ ಸ್ವಧರ್ಮ ನಿಷ್ಠೆಯಲ್ಲಿ ಪರಿಪಾಲನೆ ಮಾಡತಕ್ಕಂಥ ತಪಸ್ವಿಗಳಾಗಿರ್ತಕ್ಕಂಥ ಇಬ್ಬರಲ್ಲಿ ಯಾರಿಗಾದರೂ ಕೊಡಿ ಅಂತ ಕೊಡ್ಬೋದು ಅಂತ ಹೇಳ್ತಾನೆ. ಅಂಥ ಒಂದು ದಾಖಲೆ ಜಂಗಮರದಿರುವಾಗ ಮತ್ತು ತ್ರಿಮತದ ಆಚಾರ್ಯರು ಕೂಡ, ಬ್ರಾಹ್ಮಣರ ತ್ರಿಮತದ ಆಚಾರ್ಯರು ಕೂಡ ಈ ಜಂಗಮರೊಡನೆ ವಾದ ಮಾಡಿರ್ತಕ್ಕಂಥ ಪ್ರಸಂಗಗಳು ಬೇಕಾದಷ್ಟು ಬಂದಿದ್ದಾವೆ. ಮತ್ತು ತಲೆಯಲ್ಲಿ, ಶಿರದಲ್ಲಿ, ಜಟೆಯಲ್ಲಿ, ತೋಳಲ್ಲಿ ಎಲ್ಲ ಕಡೆ ಲಿಂಗ ಧರಿಸ್ತಕ್ಕಂಥ ಜಂಗಮರು ಇದ್ದರು ಅಂತಕ್ಕಂಥದ್ದು ಕೂಡ ನಮಗೆ ಬೇಕಾದಷ್ಟು ಆಧಾರ ಇದೆ. ಮತ್ತು ಪಾಶುಪತರು, ಸಿದ್ಧರು ಅಂತಕ್ಕಂಥದ್ದು ಜಂಗಮರ ಒಂದು ಸಂಪ್ರದಾಯ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಹಿಂಗೆ ಬೇಕಾದಷ್ಟು ಇದ್ದರೂ ಕೂಡ ಇಂಥ ಒಂದು ಮುಖ್ಯ ಪ್ರಧಾನ ಧಾರ್ಮಿಕ ಜನಾಂಗವನ್ನು ನೀವು ಕುರುಬರು, ಕೆಳವರ್ಗದವರು, ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ನಿಮಗೆ ಮನಸ್ಸು ಹೆಂಗೆ ಬರುತ್ತೆ ಅನ್ನೋದು ಕೂಡ ನಾವು ನೋವಿನಿಂದ ನಿಮಗೆ ಹೇಳಬೇಕಾಗಿದೆ. ಆದ್ದರಿಂದ ಇಂಥ ಪ್ರಸಂಗಗಳು ಇನ್ನು ಮುಂದೆ ನಡೀತಕ್ಕಂಥದ್ದು ಬೇಡ, ಇದು ಒಳ್ಳೆಯದಲ್ಲ ಅಂತ ಈ ಒಂದು ಅಣತಿ ಶಾಸನ ಮತ್ತು ಈ ಬೇರೆ ಶಾಸನ, ಈ ಸಂಗಮೇಶ್ವರರ ಮಗ ಪುತ್ರ ಬಸವಣ್ಣ ಅಂತೇಳಿರ್ತಕ್ಕಂಥದ್ದು ಮತ್ತು ಚಿತ್ರದುರ್ಗ ಮುರುಘಾಮಠದ ಮೂಲ ದ್ರಾಕ್ಷಾರಾಮ ಲಿಂಗೋದ್ಭವರಾದದ್ದು ಹೇಗೆ ಅಂತಕ್ಕಂಥದ್ದು, ಇನ್ನೂ ಹಲವಾರು ರಾಜರ ಚರಿತ್ರೆಗಳಲ್ಲೂ ಕೂಡ ಇಂಥವರ ಪುತ್ರ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು, ಸಣ್ಣ ಸಣ್ಣ ಮಠಗಳಲ್ಲೂ ಕೂಡ ನಾನು ಇಂಥ ವಂಶೋದ್ಭವ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಇವೆಲ್ಲ ಬಂದವೆ. ಈಗ ರೇವಣಸಿದ್ಧರ ಗೋತ್ರ ಭಾರದ್ವಾಜ ಗೋತ್ರ ಅಂತ ಇದೆಯಪ್ಪ. ಇದನ್ನು ಯಾರಾದರೂ ಇದನ್ನು ಬಿಡಿಸ್ರಿ ನೋಡೋಣ. ಇಂಥ ಒಂದು ಸೂತ್ರವನ್ನು ನಿಮಗೆ ಕೊಟ್ಟಿದ್ದೀನಿ ನಾನು ಇವತ್ತಿನ ಪ್ರವಚನದಲ್ಲಿ. ಇಂಥ ಸೂತ್ರವನ್ನು ನಿಮಗೆ ಕೊಟ್ಬಿಟ್ಟಿದ್ದೀನಿ. ರೇವಣಸಿದ್ಧರದ್ದು ಭಾರದ್ವಾಜ ಗೋತ್ರ ಅಂತ ಇದೆ. ಇದು ಗುಮ್ಮಳಾಪುರ ಶಾಸನದಲ್ಲಿದೆ. ಇದೊಂದು ವಿಷಯ ಆದರೆ ಇದು ಒಂದು ಕಗ್ಗಂಟು. ಇನ್ನೊಂದು ರೇಣುಕಾಚಾರ್ಯರ ವಂಶೀಯ ಕೊರಬ ಅಂತ ಬಂದುಬಿಟ್ಟಿದೆ ಇದರಲ್ಲಿ. ಇದು ಒಂದಾಯಿತು. ಸಂಗಮೇಶ್ವರ ಪುತ್ರ ಬಸವಣ್ಣ ಅಂತ ಒಂದಾಯಿತು. ಇದು ಅಲ್ದಲೇ ಬೇಕಾದಷ್ಟು ವಂಶೋದ್ಭವ, ಪುತ್ರ, ಕರಕಮಲ ಸಂಜಾತ ಅಂತೆಲ್ಲ ಬೇಕಾದಷ್ಟು ಇದ್ದಾವೆ. ಇಂಥವನ್ನ ನೀವು ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ವೀರಶೈವ ಆಚಾರ್ಯ ರೇವಣಸಿದ್ಧರು ಬೇರೆ, ಅವರು ಆಚಾರ್ಯ ಪರಂಪರೆ ಸಿದ್ಧರು ಆಚಾರ್ಯರಾಗಿರಬಾರ್ದು ಅಂತೇನಿಲ್ಲ. ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇದು ಸುಮ್ಮನೆ ಬುದ್ಧಿವಂತಿಕೆ ಬೇಕಿದಕ್ಕೆಲ್ಲ. ಸಿದ್ಧರು, ಪಾಶುಪತ ಸಿದ್ಧರು ಆಚಾರ್ಯ ಪರಂಪರೆಯವರವರು. ಕಾಳಾಮುಖ, ಪಾಶುಪತ, ಲಾಕುಳ ಆಚಾರ್ಯ ಪರಂಪರೆ ಅದು. ಅದರಲ್ಲಿ ಸಿದ್ಧರು ಇದ್ದರು. ಪಾಶುಪತ ಸಿದ್ಧರು, ಲಾಕುಳ ಸಿದ್ಧರು, ಕಾಳಾಮುಖ ಸಿದ್ಧರು ಎಲ್ಲರೂ ಇದ್ದರು. ಸಿದ್ಧಿ ಅನ್ನೋದೇನು? ಧ್ಯಾನದ ಒಂದು ಚರಮ ಅಂತ, ಸಾಧನೆಯ ಚರಮ ಅಂತವೇ ಸಿದ್ಧಿ. ಸಿದ್ಧರು ಯಾರು ಬೇಕಾದ್ರೂ ಆಗಿರ್ಬೋದು. ವೀರಶೈವ ಸಿದ್ಧರು, ಜೈನ ಸಿದ್ಧರು, ಬೌದ್ಧ ಸಿದ್ಧರು, ರಸ ಸಿದ್ಧರು, ಬೋಡ ಸಿದ್ಧರು, ನಾಥ ಸಿದ್ಧರು, ಬೇರೆ ಬೇರೆ ಸಿದ್ಧರಿದ್ದಾರೆ. ನಿಮಗೆ ಸಿದ್ಧರು ಅಂದ್ಕೊಳ್ಳೆ ಏನು ಎಲ್ಲ ಕುರುಬರು ಅಂತ ಇದೇ ನೀವು ಮಾಡ್ತಿರ್ತಕ್ಕಂಥ ತಪ್ಪು. ಏನೇ ತೋರಿಸಿರೂ ಕೂಡ ಎಲ್ಲದಕ್ಕೂ ಬಂದ್ಬಿಟ್ಟು ನಾವು ಕುರುಬರು ಅಂತಕ್ಕಂಥದ್ದು ಅದು ಧಾರ್ಮಿಕ ಸಂಕೇತ ಅಲ್ಲ, ಅದು ಬುಡಕಟ್ಟಿನ ಸಂಕೇತ. ಆದ್ದರಿಂದ ಇಲ್ಲಿ ವೀರಶೈವ ಜಂಗಮರದು ಲಿಂಗೋದ್ಭವರ ಒಂದು ಆಚಾರ್ಯರ ಒಂದು ಪರಂಪರೆ. ಕುರುಬರು ಅಂತಕ್ಕಂಥದ್ದು ಒಂದು ಜನಾಂಗವಾಚಿ ಶಬ್ದ. ಆದ್ದರಿಂದ ಎಲ್ಲವನ್ನೂ ತಂದು ನೀವು ಇದಕ್ಕೆ ಹಚ್ಚಬಾರದು. ಈಗಾಗಲೇ ನಾನು ರುದ್ರಭದ್ರರು ಕೇದಾರ ಪೀಠದಲ್ಲಿ ವ್ಯವಸಾಯವನ್ನು ಮಾಡಿ ತೋರಿಸಿದರು. ಸಸ್ಯಾಹಾರವನ್ನು ತಿನ್ನಬೇಕು ಅಂತಕ್ಕಂಥದ್ದನ್ನು ಅವರು ಅಹಿಂಸಾವಾದಕ್ಕೋಸ್ಕರ ಅದನ್ನು ಮಂಡಿಸಿದ್ರು. ಮಾಂಸಾಹಾರವನ್ನು ಬಿಡಿಸ್ಬೇಕು ಅಂತೇಳಿ. ಅಂಗಲಿಂಗಗಳ ಸಂಬಂಧ ಕೂಡ ನಾನು ಹೇಳಿದ್ದೇನೆ. ಅಂಗ ಅಂತಂದರೆ ಪ್ರಾಣಿ ಶರೀರ ಆಗುತ್ತೆ. ಅಂಗಾಂಶ ಅಂತ ನಾವೇನು ಕರಿತೀವಲ್ಲ ಅದು ಅಂಗ, ಪ್ರಾಣಿ ಶರೀರ. ಲಿಂಗ ಅಂತಂದರೆ ಅದು ಮಹತ್, ಅದು ಶಿವ, ಅದು ಚೈತನ್ಯ. ಅದರಿಂದ
ಲಿಂಗವನ್ನು ತಿಳ್ಕೊಳ್ಳಿ, ಅಂಗದೊಳಗಿರತಕ್ಕಂಥ ಲಿಂಗವನ್ನು ನೀವು ನೋಡ್ರಿ ಅಂತ ಹೇಳ್ತಕ್ಕಂಥದ್ದು ಇದರ ಒಂದು ಸಂದೇಶ. ಅದಕ್ಕಾಗಿ ನೀವು ಅಂಗಲಿಂಗಗಳ ಸಂಬಂಧವನ್ನು ತಿಳ್ಕೊಳ್ಳಿ. ಕುರುಬರಿಗೆ ಲಿಂಗಧಾರಣೆ ಮಾಡಿದ್ದೇ, ಲಿಂಗ ಸಂಸ್ಕಾರ ಮಾಡಿದ್ದೇ ಇದನ್ನು ತಿಳ್ಕೊಳ್ಳಿಕ್ಕೋಸ್ಕರ, ಶಿವಚೈತನ್ಯವನ್ನು, ಶಿವಜ್ಞಾನವನ್ನು ಸಂಪಾದನೆ ಮಾಡಲಿ. ಇವರು ಹೀಗೆ ಕುರುಬರಾಗಿ ಉಳಿಬಾರ್ದು, ಕುರುಡರಾಗಿರಬಾರ್ದು, ಕುರುಚಲಾಗಿರಬಾರ್ದು ಅಂಥೇಳಿ ಅವರು ಮಾಡಿದರೆ ವಿನಃ ಹೀಗೆ ಪರೂಡಿಯನ್ನು ಮಾಡಿ ಎತ್ತಬೇಕಾದ ವೀರಶೈವ ಜಂಗಮರನ್ನು ಜೇರಿಲಿಕ್ಕೋಸ್ಕರ ಅವರು ಮಾಡಿದ್ದಿಲ್ಲ. ದಯವಿಟ್ಟು ಇದನ್ನು ಇನ್ನು ಮುಂದೆ ಇದನ್ನು ಬೆಳೆಸೋಕೆ ಹೋಗಬೇಡಿ, ಇದು ಒಳ್ಳೆಯದಲ್ಲ, ಇದನ್ನು ಇಲ್ಲಿಗೆ ನಿಲ್ಲಿ ಅಂತ ಹೇಳ್ತಾ ಈ ಒಂದು 30 ನಿಮಿಷಗಳ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇವತ್ತಿಗೆ ಸಾಕು ಅಂತ ಅನಿಸುತ್ತೆ. ಮತ್ತು ವೀರಶೈವ ರೇಣುಕಾಚಾರ್ಯರ ಬಗ್ಗೆ ಸಾಕಷ್ಟು ಚಾರಿತ್ರಿಕ ದಾಖಲೆಗಳನ್ನು ಕೂಡ ನಾಳೆ ಕೊಡ್ತೀನಿ ನಾನು.